ಒಂದು ಮುತ್ತಿನಂತ ಮುತ್ತು ಕಪ್ಪೆದು ಬೀಳಲ್ಲಿ ಇತ್ತು. ಜಯ ಜಯ ಜಾಗೇಡು ಜೈಂಗನರಾಗೇಡು. ಏ ನಮ್ಮ ಸಿಗೋನ್ ಬರಬರ ಅನ್ಕೋತಾನೆ. ಲೇ ಸಿಗೋನೆ, ಲೇ ಕೃಷ್ಣ ಮಾಮ, ಯಾಕ ಹೋದ? ಅಯ್ಯೋ ಅವಳು ಮಗ್ ಮುಚ್ಚೋಗ ನಮ್ಮ ಶಿವೆ ಅವಳಲ್ಲ ಶಿವೆ, ನಮ್ಮ ಆಶಂಕರ್ ನಿಂಟ್ವಾ. ಅದು ಎತ್ತೋಗ್ಬಿಟ್ಟವಳ ಹೋಗಿ ನಂಗೆ ಹುಡುಕಿ ಸಾಕಾಗೋಯ್ತು. ಇವಳ ನಮ್ಮ ಸಾವಿತ್ರೆ ಬಾಗ್ಲಾಕ್ಬಿಟ್ಟು ಹೋಗಿತ್ತಂತೆ. ನಾನು ಬಾಗಿಲು ತೆಗ್ದುಬಿಡ್ತೀನಿ. ಬಾಗಿಲು ತೆಗ್ದಿರೋದೇ ಒಂದು ಇದು ಓಡ್ಕೊಂಬಿಟ್ಟವಳು ಇಸ್ಕ. ಯಾಗ ಬಾಗಿಲಾಗೋದ್ಯಾಗ ಯಾಕ ಅವಳ್ಕ ಚೆನ್ನಾಗಿಲ್ಲಂತೆ ಕೃಷ್ಣಮ್ಮ? ಹೌದೇ, ಚೆನ್ನಾಗಿಲ್ಲಂತೆ ಏನೋ ನನಗೂ ತಿಳಿದು. ಕಾಲೇಜ ಕೃಷ್ಣಮ್ಮ ಏನು ಇಷ್ಟೊತ್ತಿಗೆ ಅಂತದೆ? ಲೇ ಇದು ಹಳೆ ಮುಂಜು ಮರಲೇ, ಊರಾಗ ದೇವ್ರೆಲ್ಲ ಇದ್ರಾಗ ಫಸ್ಟ್ ನಡಿ ಇಲ್ಲಿಂದ ಕಾಲ್ದಾಗ. ಅಯ್ಯೋ ಹೋಯ್ದ ಬನ ಕಾಲು. ಲೇ ಇದು ಯಾವ್ದು ಸಂಗೀತ ಹೇಳೋದು ವೇದದಲ್ಲಿ ಸಂಗೀತ ಹೇಳ್ತಾರೆ. ಅದೊಂದು ಕೃಷ್ಣಮ್ಮ. ಸಂಗೀತ ಕಲ್ತಿರ್ಬೇಕು. ಇದಾದ್ರು ದೆವ್ವ. ಸರಿ ಗಡಿಗೆ ಬಾ, ಎಲ್ಲದ ಮೇಲೆ ನೋಡಣ. ಬೇಡ ಕದ್ವ ಕೃಷ್ಣಮ್ಮ, ದೆವ್ವ ನೋಡ. ಆಮೇಲೆ ಉಚ್ಚಿ ನಡ್ಕೊಂಬಿಟ್ಟೆ ನೀನು. ಬಾಲೆ ಅಂತಂದ ದೇವ್ಗಳು ನೋಡಿದೀನಿ ನಾನು. ಬಾ ನೀನು ಗಡಿಗ್ಲಿ ಎಂತಂದ ದೇವ್ಗಳು ನೋಡಿದ್ಯಾ? ಅವೆಲ್ಲ ನಿಂಗೆ ಹೇಳಲ್ಲ ನಾನು. ಹೇಳಲ್ಲ ಅವೆಲ್ಲ. ಎಂತಂದ ದೇವ್ಗಳು ನೋಡಿ ಬಿಟ್ಟಿದ್ದೀನಿ. ಇದ್ಯಾವಲ ಕಲೆ ನಡಿಯ ಹಿಂದಿಗೆ ಅದ್ಯಾನ ನೋಡೋಣ. ಹೌದೇನೋ ಹಂಗಾದ್ರೆ? ಲೇ ಅದ್ನಲ್ಲೇ ಮೇಲಕ್ಕೆಲೆ ಯಾವನ ಸಿಕ್ಕೋಣ. ಇವಳು ಮಾಕ್ ಮುಚ್ಚೋಗ ಹೋಗಿ ಇವಳು ಬಾಯ್ಕ್ ಮೂಡ್ನಾಕ. ಲೇ ಯಾವಳ ಶಿವೆ, ಲೇ ಶಿವೆ ಅಲ್ಲೋಡ ಕೃಷ್ಣಮ್ಮ ಉಂಟುಮರ್ ಮೇಲೆ ಕೂತಿರೋದ್ಲೆ ಯಾಕ್ಲೆ? ಲೇ ದೇವಾಗಿ ಇಡ್ಕೊಂಬಿಡ್ದೆ ಹೆಂಗ ಹಂಗತ್ಯಾ? ನಾ ಏನೋ ಅನುಮಾನಪ್ಪ. ಇವ್ರ ಅಮ್ಮನ ಮೊದಲೇ ಮಾಡಂಬಂದ್ರ ಮಾಡ್ದೋಳ. ಬೋಲ್ತು ಆಡ್ಗಿರ್ತಿ ಇವ್ರ ಅಮ್ಮನ. ಏನು ಹೆಚ್ಚು ಕಮ್ಮಿ ಮಾಡ್ಬಿಟ್ಟವಳ ಹೆಂಗ? ಅಯ್ಯೋ ಏನು ಕೃಷ್ಣಮ್ಮ ಹಿಂಗೆ ಹೇಳ್ತಾ ಇದೆಯಾ? ಓಲೆ ನಾಗತ್ ಹೇಳೋದು ಇವ್ರ ಅಮ್ಮನ. ಇವ್ರ ತಾಟಗಳು ನಮ್ಮ ತಾಟಗಳು ಎಲ್ಲ ಒಂದೇ ಥರ ಇರೋದು. ಬೋಲ್ ಬಿತ್ತರೆ ಮಾಡಂಬಂದ್ರೆ ಎಲ್ಲ ಕೆಲಸವ್ಲೇ. ಏನು ಹೆಚ್ಚು ಕಮ್ಮಿ ಮಾಡ್ಬಿಟ್ಟವಳ ಏನಾಗದೆ? ಲೇ ಮಗಳಿಗೆ ಯಾರನ್ನ ಮಾಟ ಮಾತ್ರ ಮಾಡ್ತಾರಣ್ಣ ಕೃಷ್ಣಮ್ಮ? ಅಯ್ಯೋ ಇದ್ರು ಇರ್ಬೋದು ನೋಡು. ಮನೆ ಗಲಾಟೆ ಮಾಡಿ ಕರ್ಕೊಂಬಂದಿರೋದಲ್ಲ ನೀವು. ಗಲಾಟೆ ಮಾಡಿ ಕರ್ಕೊಂಬಂದಿದ್ದ ಅಮ್ಮನ್ ಕಳ್ಸಲ್ಲ ಅಂತ ಕರ್ಕೊಂಡು ಇಟ್ಕೊಂಡಿದ್ದಲ್ಲ. ಲೇ ನನಗೇನೋ ಅನುಮಾನನ ಏನೋ ಮಾಡಂಬಂತ ಮಾಡವಳೆ ಅಂತ ಹಂಗತ್ಯಾ? ಇಳ್ಕೊಳ ಹಂಗೆ ಇಳ್ಸ್ಕ. ಇಲ್ಲ ಇರು ಎತ್ತು ಕಳ್ಸ್ಬೇಡ, ಮೆಟ್ಟ ಎತ್ಕೊಂಬರ್ತೀನಿ. ಎದ್ಗಮಾಗು ಲೇ ಕೃಷ್ಣಮ್ಮ. ಮಾಟ ಮಾತ್ರ ಮಾಡ್ತಾವಳೆ ಅಂತೀನ? ಲೇ ಮಾಡಿರ್ಬೋದಲ್ಲ ಶಿಕೋನೆ. ಇವ್ರ ತೋಟಗಳು ನಮ್ಮ ತೋಟಗಳೆಲ್ಲ ಒಂದೇ ತವ ಇರೋದು. ಅವ್ರ ಅಮ್ಮನ ಇವ್ರ ಅಮ್ಮನ ಅಂಜಿ ಅಮ್ಮನ ಬಲ್ ಬಿತ್ತರೆ ಬಲ್ ಮಾಡಂತ ಮಾಡೋದ ಅಮ್ಮನ. ನಿಂಬೆಹಣ್ಣಿಗೆ ಒಂದು ಮುಳ್ಳಿಗೂ ತುಂಬ ಎದ್ಕೊಂಡೋಗಳು. ಏನಕ್ಕಮ್ಮ ಅಂಕಿತ್ಕೊಳತಿ ಅಂದರೆ ಬೇಕೊಳೋ ಅಂತನಳು. ಬಲ್ ಮಾಡಂತ ಮಾತಾಡಲೇ. ಅಯ್ಯೋ ಏನೋ ಕೃಷ್ಣಮ್ಮ ಹಿಂಗೆ ಹೇಳ್ತೈತ್ಯಾ? ಯಾರಾಗಲಿ ನೀನು ಹೋಗಿ ಮಿಟ್ಟು ಎತ್ಕೊಂಡು ಹೋಗ. ಇವಳ ಮೆಲ್ಲಿಗೆ ಹಂಗೆ ಇಳಿಸ್ಕೊಳ್ಳೋಣ. ಇರು ಎತ್ಕೊಂಬರ್ತೀನಿ. ಇಳಮ್ಮ ಕೇಳಕ ಅದ ಕಳ್ಕೊತ್ಕೊಂಡಿದ್ಯಾ? ಏನಮ್ಮ ಶಿವಮ್ಮ ಇಳಿ ಕೇಳಕ. ನಾನು ಶಿವಮ್ಮನಲ್ಲ. ಇನ್ನಾರ ನಿಮ್ಮ ಅಮ್ಮನ ಅಂಜಿ ಅಮ್ಮನೆ. ಇಲ್ಲೇ ಇಳಿ ಹೇಳ್ಕೊಂಡಿದ್ದಾನ್ಗ. ಇಲ್ಲ ನಾನು ಇಳಿಯಲ್ಲ, ಇಲ್ಲಿಂದ ನಾನು ಬಿದ್ದೋತೀನಿ. ಅಯ್ಯೋ ಬಿದ್ದೋದ್ರೆ ನೆಗೆದು ಬಿದ್ದು ನೆಲ್ಲಿ ಕೇಳತ್ತಿ. ಇಳಿಯ ಗೆಳಕ ಬಾಯ್ ಬಿಸ್ಕೊಂಡು. ಆಗ್ಲಿ ಬಿಡು, ನಂಗೆ ಬದುಕಕ್ಕೆ ಇಷ್ಟ ಇಲ್ಲ, ನಾನು ಸತ್ತೋಗ್ಬೇಕು. ಹೌದೇನಾ? ನಮ್ಮ ಆಶಂಗರಿಗೆ ಹಂಗಾರಿ ನಾನು ಮದುವೆ ಮಾಡ್ತೀವಿ ಬಿಡು. ಎಲ್ಲನ ಮಾಡ್ಕೊ ಏನನ ಮಾಡ್ಕೊ, ನನ್ಗೇನಾಗಬೇಕು? ನಾನು ಇಲ್ಲಿಂದ ಇಳಿಯಲ್ಲ ಅಂದ್ರೆ ಇಳಿಯಲ್ಲ ಅಷ್ಟೇ. ಲೇ ಯಾವಳ ಶಿವಿ ಇಳಿಯ ಕೆಳಕ. ಒಳ್ಳೆ ಏನೇನು ತೋರಿಸಿದ್ ನೆತ್ತು ಈ ಪಟೇಲ್ಗಾನು ಹಾಕ್ಬೇಕು ಅವನ್ಗೆ ಪರ್ಕೆಗ 12 ಅವ್ನ ಮಕ್ಕ ಮುಚ್ಚೋಗ. ಇಳಿಯ ಕೆಳಕ. ಒಟ್ನಲ್ಲಿ ನಿಮ್ಮ ಅಮ್ಮನ ಏನೋ ಮಾಟ ಮಂತ್ರ ಮಾಡೋಳೆ. ಅಮ್ಮ ನೋಡ, ನಮ್ಗ ಇಲ್ಲಿದ್ದು ಬಾಧೆ ಇಕ್ಕಬೇಡ ನೀನು. ನಮ್ಮನೆಗೆ ಯಾರಿಗೂ ಏನೂ ತೊಂದರೆ ಆಗೋದು ಬೇಡ. ಕರ್ಕೊಂಡೋಗಿ ನಿನ್ನ ನಿಮ್ಮ ಮನೆಗೆ ಬಿಡ್ತೀನಿ ನಡಿ. ನಿಮ್ಮ ಅಮ್ಮನೇ ಏನೋ ಮಾಟ ಮಂತ್ರ ಮಾಡೋಳೆ. ಅವಳು ನಿಂಬೆಹಣ್ಣಿಗೆ ಮಾತಾಡ್ಸಿ ನಮ್ಮ ಬಾಕ್ಲ ಇಟ್ಟಿದ್ದು ಸುಪ್ಪನಾತಿ ಅಲ್ಲ ಅವಳು. ಸುರ್ಪಣಕ್ಕೆ ಕರ್ಕೊಂಬಂದವಳು ನಾನು, ಕರ್ಕೊಂಡೋಗಿ ಬಿಡೋದು ನಾನು. ಇಳಿ ಕೆಳಕ, ಮಾನವಾಗಿ ಇಳಿದು ಬಿಡೋ ಕೆಳಕ. ಲೇ ಪಿಸ್ರಿ ಇಳಿಯ ಕೆಳಕ. ನೀನೇನ ಮಾತಾಡಿದ್ವಿ ಅಂದ್ರೆ ಕೆಳಕ ದುಮ್ಕ್ಬಿಡ್ತೀನಿ ನಾನು. ದುಮ್ಕಿ ಅಂತ ಆಮೇಲೆ ಇಳಿಯೇ, ಕರ್ಕೊಂಡೋಗಿ ನಿಮ್ಮ ಮನೆಗೆ ಕುಕ್ಕರ್ತೀನಿ. ನಿಮ್ಮ ಅಮ್ಮಂದ ಏನೋ ಕಿತಾಪತಿ. ನಮ್ಮ ಅಮ್ಮನ ಸುದ್ದಿ ಮಾತಾಡಬೇಡ ನೀನು. ನಮ್ಮ ಅಮ್ಮನ ಸುದ್ದಿ ಮಾತಾಡೋ ಯೋಗ್ಯತೆ ನಿಂಗಿಲ್ಲ. ಇಳಿದು ಬಂದವಳು ನಿಮ್ಮ ಅಮ್ಮನ ಆಕಾಶದಿಂದ ಗಂಧರ್ವ ಕನ್ಯೆ. ಅದೇ ಇಳಿದು ಬಂದವಳು ಆಕಾಶದಿಂದ ಗಂಧರ್ವ ಕನ್ಯೆ. ಮನ್ಯಾಗ ಮಾತ್ರ ಮಾಡ್ಕೊಂಡಿದ್ದಾಳೆ. ಅಥವಾ ಆದಾಗ ಸುನಾದಿ ಜೊತೆಗ ಡುಯಾಡ್ ಆಡ್ತಾನೆ. ಡುಯಾಡು ನಿಮ್ಮ ಅಪ್ಪನ. ಕೃಷ್ಣ ಕೊಂಬೆ ಇಟ್ಕೊಂಡು ಅಲ್ಲಾಡ್ಸ ದುಃಖಕ್ಕೆ ಬಿಲ್ ಹೇಳ್ತೀನಿ. ಅಯ್ಯ ಅಮ್ಮ ಬುದ್ಧಿ ಅದಗಿದ್ದು ಅದಳು ಕಲ್ದಿರಮ್ಮ. ಇವಾಗ ಉಸಿರು ಮ್ಯಾಲಿ ಕಂಡವಳೆ. ಆಮೇಲೆ ಅದೊಂದು ಹೆಚ್ಚು ಕಮ್ಮಿ ಅದಲ್ವಾ? ಇಳಿತೀಯಾ ಇಲ್ಲ ದೋಟಿ ತಗೊಂಡ್ ದಪ್ಲೆ? ನಿಜ, ಇದು ನಂದು ಜಾಗ. ನಾನು ಇಲ್ಲೇ ಇರೋದು, ನಾನು ಇಲ್ಲೇ ಮಲ್ಕೊಳೋದು. ಒಂದು ಹಾಸ್ಕೊ ಅಂತಂದು ಹಾಸ್ಕೊಂಡು ಮಲ್ಕೊಂಬಿಟ್ಟು ಇಲ್ಲೇ. ನಿನ್ ಗಂಡು ಬರ್ತಾನೆ. ನನಗೆ ಮದುವೆನೇ ಆಗಿಲ್ಲ ಇನ್ನ. ನಮ್ಮಮ್ಮನು ಗಂಡು ನೋಡ್ತಾವಳೆ. ಹಂಗೆ ಸರಿ ಸರಿ. ಮಗ ಇನ್ನೊಂದು ಮದುವೆ ಮಗ.
ಮೋ ಇಪ್ಪಕ್ ಬಾಮ ಮೌ ಇಪ್ಪಕ್ ಬತ್ತಿಯ ಇಲ್ಲ ದಬ್ಲ ಕೆಳಕ ಏನ್ ಮೆಟ್ಟತ್ಕೊಂಡ್ ಬಂದಿದ್ಯಾ ಆಗ ಅವಳು ಅಲ್ಲಿ ಕೂತಾವ್ ನೋಡ ಅವಳನ್ನ ಹೇಳ್ಕಣಕ ಓ ಒಳ್ಳೆ ಕೆಲಸ ಮಾಡ್ದೆ ಶಿಕ್ಕೋನೆ ಆಕ ಮೆಟ್ಟು ಮೋ ಎಕ್ಕಮ್ಮ ಎಕ್ಕ ಲೇ ಎಕ್ಕ ನೀನು ಓ ನಾನು ಎಕ್ಕಲಮ್ಮ ಅಂಬುಜಿ ಎಕ್ಬೇಡ ಯಾಕೆ ನೀನ್ ಈ ಕಡೆಗೆ ಬಾ ನಾನು ಹಚ್ತೀನಿ ಲೇ ನಾನು ಎಕ್ಕಿ ಕೆಳಕ್ಕೆ ಎಳಿತೀನಿ ತಡಿಯೇ ಬೇಡ ಅಂತ ಹೇಳ್ತಾರೆ ನೀನ್ ಹೋಗಲ್ ಪಕ್ಕಕ್ಕೆ ನಿಂತ್ಕೊ ಲೇ ಶಿವಮ್ಮ ಎಲ್ಲಿ ನೋಡ್ತಾ ಇದೆಯಾ ನಾನು ಎಲ್ಲಾನೇ ನೋಡ್ತೀನಿ ನಿಂಗೆ ಯಾಕ ಹೋಯ್ ಹೇಳಿದ್ ಮತ್ತೆ ಕೇಳಬೇಕು ಇಳಿ ಕೆಳಕ್ಕೆ ಏನು ಕುಂತು ಮತ್ತೆ ಗೆಕ್ಕಿ ಕೂತಿರೋದು ನೀನು ಈಗ ನಂದು ಜಾಗ ನಾನು ಇಲ್ಲೇ ಇರೋದು ಏಯ್ ಇಲ್ಲಿ ದೆವ್ಗಳು ವಾಸ ಮಾಡೋ ಜಾಗ ನೀನು ಮನುಷ್ಯಲು ನಾನು ದೆವ್ವ ಯಾರು ಹೇಳಿದ್ದು ನೀನು ದೆವ್ವ ಅಂತ ನನಗೆ ಗೊತ್ತು ನಾನು ದೆವ್ವ ಅಂತ ಸುಮ್ಮನೆ ನೀನು ನಾಟಕ ಆಡ್ಬೇಡ ಇಳಿ ಕೆಳಕ್ಕೆ ಏಯ್ ಯಾರೇ ನೀನು ಯಾರು ನೀನು ನನ್ನ ಇಷ್ಟ ನಾನು ಎಲ್ಲಾನೇ ಇರ್ತೀನಿ ನಿಂಗೆ ಯಾಕ ಬಾಯಿ ಮುಚ್ಕೊಂಡು ನಿನ್ನ ದಾರಿ ಎಷ್ಟು ಅಷ್ಟು ನೋಡ್ಕೊ ಲೇ ಆಕೆ ಒಂದು ಸರಿಯಾಗಿ ಕಾಪಾಡಕ್ಕವಳ್ಕ ನಾನೇ ಹಾಕಮೆತ್ತಕ ಹೋಗಿ ಬಿದ್ದಿದ್ಲು ಕರ್ಕೊಂಬನ್ನಿ ಇವಾಗ ನೋಡು ಈ ಗತಿ ಬಂದದೆ ಏಯ್ ಬಿಡೇನನ್ನ ಬಿಡ್ತೀನಿ ಬಾರೆ ಕೆಳಕ್ಕೆ ಬಿಡ್ತೀನಿ ಬಾ ಏಯ್ ಶಿವಮ್ಮ ಏನೈತೆ ಯಾಕೆ ಹಿಂಗಾಡ್ತಾ ಇದೆಯಾ ನೀನು ನನ್ನ ಇಷ್ಟ ನಾನು ಹೆಂಗಾನ ಆಡ್ತೀನಿ ಅದನ್ನೆಲ್ಲ ಕೆಳಕ್ಕೆ ನೀವ್ಯಾರೇ ನನ್ನ ಪಾಡಕ್ಕೆ ನಾನು ಬಿಟ್ಬಿಡ್ರೆ ಏಯ್ ನಿನ್ನ ಪಾಡಕ್ಕೆ ನೀನು ಬಿಡಕ್ಕ ಇದು ಮನೆ ಬೀದಿ ಅಲ್ಲ ನಡಿಯ ಮನೆಗ ನಾನು ಬರಲ್ಲ ನಂಗೆ ಆ ಮನೆಗೆ ಇರಕ್ಕೆ ಇಷ್ಟ ಇಲ್ಲ ಅದೇ ಕಾಡಲ್ಲ ನಡಿಯ ಒಟ್ಟು ಒಬ್ಬರು ತಪ್ಪು ಒಬ್ಬಟ್ಟು ಒಂದು ತಲೆನೋವಲ್ಲಮ್ಮ ಲೇಚ್ಕೊನೆ ಇಲ್ಲ ಇದ್ದೀನಲ್ಲ ಕೃಷ್ಣಮ್ಮ ಎತ್ಕೊಳ್ಳಲ್ಲ ಎಷ್ಟಾದಂತ ಉಂಚು ಮಾಡ್ತಾವ ಹಂಗತ್ತೀಯ ಓ ಅಷ್ಟೇ ಎತ್ಕ ಕಾರು ಅಂತ ಹೇಳ್ಕೊಂಡು ನೋಡಿ ಮನೆ ಹತ್ರ ಏನೋ ಮಾಡೋಣ ಕಾರು ನೀ ಹಿಡ್ಕಮ್ಮ ನೀವ್ ಯಾರ ನನ್ನ ಮುಟ್ಟಿದ್ರಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ಚೆನ್ನಾಗಿರಲ್ಲ ಆಮೇಲೆ ಕತೆ ನಡಿ ಮನೆ ಹತ್ರ ಎತ್ಗಾರ ಬಿಡು ನನ್ನ ಬಿಡ್ತೀನಿ ಬಾ ಮನೆ ಹತ್ರ ಬಿಡ್ತೀನಿ ಬಾ ಅಲ್ಲ ಶಿವಮ್ಮ ಏನಾಯ್ತು ಶಿವಮ್ಮ ನಿಂಕ ಯಾಕೆ ಹಿಂಗೆಲ್ಲ ಆಡ್ತಾ ಇದೀಯಾ ಏನ್ ಕೈ ತೋರಿಸ್ತಾ ಇದೀಯಾ ನನ್ಗೆ ರಕ್ತ ಬೇಕು ವಾ ಸಾರೋಜಿದ ಕೊಡ್ತಾಳೆ ಬಿಡು ದಂಡಿಗೆ ಇಕ್ಕೊಂಡವಳೆ ಕೊಡು ಒಂದ್ ಗಲಾಸು ಕುಡ್ಕೊಂಡ್ಲಿ ಯಾರು ಬೇಕು ನಿಂಗೆ ರಕ್ತ ಆಗ ಆಯಮ್ಮಂತು ಸರೋಜಿ ಒಂದ್ ಚಾಕ ಎತ್ಕೊಂಬರ್ತೀನಿ ಆ ಚಾಕುನ ಗಲಾಸು ಕೈ ಮುಂದಕ್ಕೆ ತೂತಿಕ್ ಬಿಟ್ರೆ ಬರೋ ಅಂತ ನೆಲ್ಲಿನಾಗ ಬರ್ತದ ನೋಡಿ ನೀರು ಹಂಗ್ ಬಂದ್ಬಿಡ್ತದ ರಕ್ತ ಯಾಕ ಬಂದ್ಬಿಡು ಓಹೋ ನಿನ್ ರಕ್ತನ ಕೊಡು ನನ್ ರಕ್ತ ಯಾಕೆ ನಾನ್ ಕೊಡ್ಲಿ ಎಂತ ಮತ್ ಮಾತಾಡ್ತಾ ಇದೀಯಾ ಲೇ ಅವಳು ನನ್ ರಕ್ತ ಕೇಳಿಲ್ಲ ನಿನ್ ರಕ್ತನೇ ಬೇಕಂತೆ ಹೇಳೋಣ ಹೋಗಿ ಎಮ್ಗೋಟ್ ಹತ್ರ ಬಿಡೋಗು ಕುಡ್ಕೊಂಡಿ ರಕ್ತನ ಓಹೋ ಇದಾದ ರಕ್ತ ಪಿಸಾಸಿ ಬಂದು ಸೇರ್ಕೊಂಬಿಟ್ಟದೆ ನೋಡ ರಕ್ತ ಪಿಸಾಸಿ ಬಂದು ಸೇರ್ಕೊಂಡಿದ್ದಕ್ಕ ಒಳ್ಳೇದಾಯ್ತು ಅಂತೇಳುವ ಯಾವ್ದಾರ ದನ ಪಿಸಾಸಿ ಬಂದು ಸೇರ್ಕೊಂಡು ದನ ಕೊಡು ಅಂದ್ರೆ ಏನ್ ಮಾಡೋದು ನಾವ ಎಲ್ಲಿಂದ ತಂದ್ಕೊಡೋದು ದನಗಳನ್ನ ಲೇ ನೋಡ ನಿನ್ ಸ್ವಚನ ಕರ್ಕೊಂಡಾಗ ಎಲ್ಲ ಕಾಡಾಗೆಲ್ಲ ಬಿಟ್ಬಿಟ್ಟು ಬಾ ಬಾಯಿ ಮುಚ್ಕೊಂಡು ನನ್ನ ರಕ್ತ ಇತ್ತು ಅಂದವಳಂದ್ರೆ ಗೂಬಿಲ್ಲ ಅದ್ರ ಒಂದು ಸರಿಯಾಗಿ ಬರ್ಸ್ತೀನಿ ಲೇ ಕೊಡಲೇ ಎಲ್ಲ ಹೋಗ್ಕೊಳ್ಳೆ ಪಾಪ ಕೇಳ್ತಾವಳೆ ಏನೋ ಆಸೆ ಬಿದ್ದು ಒಂದ್ ಗ್ಲಾಸ್ ಕೊಡೆ ಲೇ ಹೋಗಲೇ ರಕ್ತ ಬೇಕು ಲೇ ಕೊಟ್ಟ ನೋಡ್ಕ ಗೂಬಿಲ್ಕ ಲೇ ಹೇಳೋಳ ಸಾವಿತ್ರಿ ಸರಿಯಾಗಿ ಹೇಳ ಅವಳ್ಕ ಯಾಕಮ್ಮ ಹಿಂಗಾಡ್ತಾ ಇದೀಯ ನೀನು ಬಾ ಒಳಕೋಗೋಣ ಕರುಣ ನಡಿ ಶಿವಮ್ಮ ನಡಿ ಒಳಕೋಗೋಣ ಸಾವಿತ್ರಿ ಅದೇನೋ ಅವಳ್ಕ ತೋರಿಸಿ ಏನೋ ಹೆಚ್ಚು ಕಡಿಮೆ ಆಗೈತೆ ಹಿಂಗೆಲ್ಲ ಆದ್ರೆ ನಾನು ದೇವರಾಣಿಗೂ ಇಟ್ಕೊಳ್ತಾನೆ ಸರಿಯಾಗಿ ಬರ್ಸ್ಬಿಡ್ತೀನಿ ನೋಡ್ಕೊ ಅಯ್ಯೋ ಸರೋಜಕ್ಕ ಏನಾಗೋದು ಏನೋ ನಂಗೆ ತಿಳಿತಾ ಇಲ್ಲಕ್ಕ ಕರುಣ್ಯ ಇವಾಗ ಹೋಗು ಕರುಣ್ಯ ಶಿವಮ್ಮ ನಡಿ ಶಿವಮ್ಮ ಹಂಗೆ ಒಳಕ್ಕೆ ಲೇ ಒಳಕ್ಕೆ ಕರ್ಕೊಳ್ತಾ ಇದೆಯಾ ಅವಳು ನಮ್ಮ ಬೇಳೆ ಮನೆಗೆ ಎಳೆ ಮಗು ಎಲ್ಲ ಅದೇನು ಹೆಚ್ಚು ಕಡಿಮೆ ಮಾಡ್ಬಿಟ್ಟಾಳು ಶಿವಮ್ಮ ನಡಿ ಶಿವಮ್ಮ ಇಲ್ಲ ನಾನು ಹೋಗಲ್ಲ ಮನೆಗೆ ನಾನು ಹೋಗಲ್ಲ ಸುಮ್ಮನೆ ನಡಿಗೆ ಗಾಂಚಲಿ ಮಾಡಬೇಡ ಗಾಂಚಲಿ ಮಾಡಿದ್ದೆ ಅಂದ್ರೆ ತೆಗೆದು ಕಪಾಳ ಕೊಡ್ತೀನಿ ಇಲ್ಲ ನಾನು ಹೋಗಲ್ಲ ಶಿವಮ್ಮ ನಾನು ಹೋಗಲ್ಲ ಸರೋಜಿ ಶಿವಮ್ಮ ಬಾ ಚುಚ್ತೀನಿ ಹಂಗೆ ನೆಲ್ದಕ್ಕ ಬೀಳ್ದಿದ್ದಂಗೆ ಕುಡ್ಕೊಂಬಿಡಿಯ ಬಾ ಲೇಸ್ಕೊನೆ ಮಾವನ್ ಮನೆಗೆ ಮಲ್ಕೊಂಡವನೆ ನನ್ನ ಮಾವನ್ ಕೇಳ್ತೀನಿ ನೋಡ್ಕೊ ನೀನು ಕೆಲಸ ಎಲ್ಲ ಮಾಡಿದ್ದಿ ಅಂದ್ರೆ ಅವಳೇನ ಪಾಪ ಆಸೆ ಬಿದ್ಬಿಟ್ಟವಳೆ ನೀನು ರಕ್ತ ಕುಡಿಬೇಕಂತ ಎಲ್ಲನ ಕುಡ್ಕೊಳ್ಳಿ ಬಿಡ ನಿಂಗೆ ಬಾಧೆ ಮನುಷ್ಯರು ಯಾರನ್ನ ರಕ್ತ ಕುಡಿತಾರೆ ನಮ್ಮ ಮನ್ಸದ್ದು ಲೇ ಯಾವನ ನಿಂಗೆ ತಿಕ್ಲಿಗೆ ಹಿಡ್ದದ ಹೆಂಗ ಅವಳಿಗೆ ಏನೋ ದೆವ್ವ ಏನೋ ಬಡ್ಕೊಂಡದ ನೋಡ್ಸೋಗ್ರ ಫಸ್ಟ್ ಈ ಹುಡುಗಾಟ ಎಲ್ಲ ಬಿಟ್ಬಿಟ್ಟು ಲೇ ಅವಳ ತನಕ ಕೇಳಿದ್ ನೀನ್ ರಕ್ತ ಬೇಕು ಅಂತ ಹೋಗ ಅಯ್ಯೋ ಇವಳು ಪಾಸ್ಕುಲ ಹೋಗ್ಬಿಟ್ಲಲ್ಲ ಸಾವಿತ್ರಿ ನೀನನ್ನ ಕೊಡು ರಕ್ತ ಹೋಗ್ಲಿ ಸುಮ್ನೆ ಮಾವ ನೀನು ಮಾವನ್ ಕರ್ಕೊಂಡ್ ಹೋಗುವ ನಮ್ಮ ಅಪ್ಪನ ಕೊಯ್ಸೋಗತ್ತೆ ಪಾಪ ನಮ್ಮ ಅಪ್ಪನ ಹತ್ರ ರಕ್ತ ಇಲ್ಲ ಶರ್ಮ ಇಲ್ಲ ಹಿಂಗೆ ಹೇಳಿದ್ರೆ ಸಾಕು ಬಟ್ಟೆ ಬಂದಾಗ ಬರ್ತದೆ ರಕ್ತ ಇಲ್ಲ ನಮ್ಮ ಅಪ್ಪನ ಹತ್ರ ಅದಕ್ಕಲ್ಲ ಹೋಗವ ಅದಕ್ಕಲ್ಲ ಸರಿ ಕರ್ಕೊಂಬತ್ತೀನಿ ನಮ್ಮ ಅಪ್ಪನ ಕಾರುಣ್ಯ ಏನು ಹೆಚ್ಚು ಕಡಿಮೆ ಆಗೈತೆ ಕಾರುಣ್ಯ ಆಗ್ಲಿ ಸಾವಿತ್ರಮ್ಮ ಇದಕ್ಕೆಲ್ಲ ಒಂದು ದಾರಿ ಕಾಣಿಸ್ಬೇಕು ಯಾರೇ ನೀನು ಮಾತಾಡೆ ಉಸಿರೇ ಬಿಡ್ತಾ ಇಲ್ಲಲ್ಲ ನೀನು ಮಾತಾಡ್ದೆ ಸರಿ ಇಲ್ಲ ಅಂತಂದ್ರೆ ತಗೊಂಡೋಗಿ ಹುಂಚೆ ಮರಕ್ಕೆ ಮಳೆ ತಗ್ಲಾಕ್ಬಿಟ್ಟು ನೇತಾಕ್ಬಿಡ್ತೀನಿ ಯಾರಂತ ಹೇಳೆ ನೀನು ನಾನು ಹೇಳಲ್ಲ ಅಂತಂದ್ರೆ ನಾನು ಬಿಡಲ್ಲ ನನ್ಕ ಏನು ಕಾರುಣ್ಯ ಇವ್ರ ಅಮ್ಮನ ಮೇಲೆ ಏನೋ ಅನುಮಾನ ಇವ್ರ ಅಮ್ಮನ ಮೊದಲೇ ಮಾಟ ಮಂತ್ರ ಮಾಡಿಸ್ತಾಳಲ್ಲ ನೋಡ್ದ ನನ್ನ ಮಗಳು ಮಾತಕ್ಕೆ ತಪ್ಪು ಹೋಗ್ಬಿಟ್ಲು ಆಮೇಲೆ ಸುನೀತದ ಬೇರೆ ಕೋಪ ಇತ್ತು ಅದಕ್ಕೇನೋ ಹಿಂಗೆ ಮಾಡೋಳೇನೋ ಅಂತ ಅನ್ಸ್ತೈತೆ ಕಾರುಣ್ಯ ಏನೋ ಹಿಂಗೆ ಮಾಡೋಳೇನೋ ಅಂತ ಅನ್ಸಿದ್ರೆ ಅಲ್ಲ ಮಗಳು ಅನ್ನೋ ಕರುಣದೇ ಇಲ್ಲ ಸಾವಿತ್ರಮ್ಮ ಅವಳಿಗೆ ರಿವರ್ಸ್ ಹೊಡೆಯೋಕೆ ಮಾಡ್ತೀನಿ ನೋಡಿ ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತು ಮಾಡ್ತೀನಿ ಏನೋ ಒಂದು ಮಾಡು ಕಾರುಣ್ಯ ಒಟ್ಟಿನಲ್ಲಿ ಏನೋ ಪ್ರಯೋಗ ಮಾಡೋಳೆ
ಅಲ್ಲ ನನ್ನ ಮಗಳು ಅಳಿನು ಚೆನ್ನಾಗಿರ್ಲಿ ಅಂತ ದೇವ್ರಿಗೆಲ್ಲ ವರ ಬಿಡ್ತಾರೆ. ಇವರಮ್ಮನೇನು ಸಾವಿತ್ರಮ್ಮ ಇಂಥವಳು? ಹಾಂ, ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಸಾವಿತ್ರಮ್ಮ. ಏನು ಮಾಡೋದು ಕಾರುಣ್ಯ? ಏನು ಮಾಡಬೇಕಂತ ನನಗೂ ದಿಕ್ಕೆ ತೋರಿಸ್ತಾ ಇಲ್ಲ. ಅಮ್ಮನ್ಕ ರಿವರ್ಸ್ ಹೊಡೆಯಂಗೆ ಮಾಡೇಬೇಕು. ಇರು ತಾತನ ಬರಲಿ, ತಾತನ ನಿರ್ಧಾರ ಕೇಳೋಣ. ನಾವೇ ಯಾಕಂದರೆ ನಿರ್ಧಾರ ತಗೊಳಕ್ಕಾಗಲ್ಲ. ತಾತನ ಬಿಟ್ಬಿಟ್ಟು ತಾತನ ಬರಲಿ, ಇರು ಏನು ಹೇಳ್ತಾರೆ ನೋಡೋಣ. ಯಾಕಲೇ ನಮ್ಮ ಪ್ರಾಣ ತಿಂತೀಯಾ? ಶಿವಮ್ಮನ್ಕ ರಕ್ತ ಬೇಕಂತೆ. ರಕ್ತ? ಹ್ಞೂ, ನಿಂದೇ ಬೇಕಂತೆ. ಹೋಗಲೇ ಇಲ್ಲಲೇ, 1-2 ಲೀಟ್ರ್ ರಕ್ತ ಇಲ್ಲ ನನ್ನ ಮೈಯಾಗ. ಹೋಗಲೇ, ಬಿಡ ನನ್ನ, ಬಿಡ. ನಾ ಬಿಡಲ್ಲ, ನಿನ್ನ ರಕ್ತ ಬೇಕು ಇವಾಗ. ಅಲ್ಲಿ ಚಾಕು ಇಕ್ಕಿದೀನಿ, ಚುಚ್ತೀನಿ, ಗಳಸಾಗಿ ಎಳ್ಕೊಂತೀನಿ. ಕೊಡ್ತೀನಿ, ಅವ್ಳು ಕುಡ್ಕೊಳ್ಳಿ. ಬಿಡಲೇ, ಹೋಗ, ನಾನು ಕೊಡಲ್ಲ ರಕ್ತ. ಇಲ್ಲ, ನಿನ್ನ ರಕ್ತನೇ ಬೇಕು ನಕ್ಕ. ಬಿಡಸ್ಕೊನೆ, ಬಿಡಲ್ಲ ನಾನು. ಆಗಾಗ ನಮ್ಮ ಅಪ್ಪನ ಬನ್ನು. ಅದಕ್ಕಮ್ಮ ಹಂಗಿಟ್ಕೊಂಡಿದ್ಯಾ ಜುಟ್ಟು? ಕಾರುಣ್ಯ, ಕಿತ್ಲಾಡ್ಕೊಡ್ದಮ್ಮ, ತಪ್ಪಮ್ಮ. ಹಂಗೆಲ್ಲ ಮಾಡ್ತಾರಾ? ನೀವು ಕಿತ್ಲಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗಲ್ಲ? ಮವ, ಜಗಳ ಆಡ್ತಾ ಇಲ್ಲ. ಮತ್ತೆ ಶಿವಮ್ಮನ್ಗೆ ಏನೋ ಆಗೈತೆ ಮವ. ಅವ್ರು ರಕ್ತ ಕುಡಿಬೇಕು ಅಂತಾಳೆ, ಜಾಸ್ತಿ ಮಾತಾಡಿದ್ರೆ ನಾನು ಸತ್ತೋತೀನಿ ಅಂತಾಳೆ. ಅದಕ್ಕೆ ಇರೋದನ್ನ ಹೇಳ್ತಾ ಇದ್ದೀನಿ ಮವ. ಇವ್ರ ಅಮ್ಮನ ಏನೋ ಹೆಚ್ಚು ಕಡಿಮೆ ಮಾಡೋಳೆ ಮವ. ನಂಗೆ ಕಾಯಮ್ಮನ ಮೇಲೆ ಅನುಮಾನ. ಅವತ್ತು ನೀವು ಯಾವಾಗ ಹೋಗಿ ಕರ್ಕೊಂಬಂದ್ರು ಅವಾಗ ಒಂದು 2-3 ದಿವಸ ಚೆನ್ನಾಗಿದ್ಲು ಅಷ್ಟೇ. ಆಮೇಲೆ ಹಿಂಗೆ ಆಡ್ತಾವಳೆ. ಅದಕ್ಕೆ ಏನು ಮಾಡೋದಂತ ಆಯಮ್ಮನಿಗೆ ರಿವರ್ಸ್ ಆಗಂಗೆ ಮಾಡೋದಾ ಅಥವಾ ಏನು ಮಾಡೋದು ಅಂತ ಮವ? ಅಲ್ಲಮ್ಮ, ನೀವು ಅದು ಹೆಂಗೆ ಹೇಳ್ತೀರಾ ಅಮ್ಮನ ಕೆಡಕ್ ಮಾಡೋಳೆ ಅಂತ? ಹಾಂ, ಏನೋ ವಿಚಿತ್ರವಾಗಿ ಮಾತಾಡ್ತಾಳೆ ಮವ. ಒಬ್ಬಳೇ ಇದ್ರೆ ಬರ್ತೀನಿ ಬರ್ತಾ ಇದ್ದೀನಿ ಅಂತ ಏನೇನೋ ಮಾತಾಡ್ತಾ ಇರ್ತಾಳೆ ಯಾರ ಜೊತೆಗೂ. ಹೌದಾ? ಹ್ಞೂ ಮವ, ರಕ್ತ ಬೇಕು ಅಂತಾಳೆ, ಊಟ ಮಾಡೋಂದ್ರೆ ರಕ್ತ ಬೇಕು ಅಂತಾಳೆ, ಕೋಳಿ ಬೇಕು ಅಂತಾಳೆ, ಏನೇನೋ ಮಾತಾಡ್ತಾಳೆ. ಒಳ್ಳೆ ಕತೆ ಐತೆ. ಹಾಂ ತಾತ, ಇವಾಗ ನೀನು ಹ್ಞೂ ಅನ್ನೋ, ಅಮ್ಮನ್ಗೆ ರಿವರ್ಸ್ ಆಗಂಗೆ ಮಾಡ್ತೀನಿ ನಾನು. ಯಾರು ಮಾಡೋರು ಅವ್ರಿಗೆ ರಿವರ್ಸ್ ಆಗಬೇಕು. ಅದೆಲ್ಲ ಬೇಡಮ್ಮ, ಅದೆಲ್ಲ ಬೇಡ, ಹಂಗೆಲ್ಲ ಮಾಡೋದು ಬೇಡ. ಒಂದು ಕೆಲಸ ಮಾಡಿರಿ. ಏನು ಮವ? ಕರ್ಕೊಂಡೋಗಿ ಬಿಟ್ಬಿಡ್ರಿ ಅವ್ರ ಮನೆಗೆ. ಇವಾಗ ಇಲ್ಲಿದ್ದರೆ ನಮಗೂ ತೊಂದರೆ. ಅವ್ರ ಅಮ್ಮನೂ ನೋಡ್ದ ನನ್ನ ಮಗಳು ಇಷ್ಟೆಲ್ಲ ಹೇಳಿ ತಿರ್ಗಾ ಹೋಗೋಳೆ, ತಿರ್ಗಿ ನನ್ನ ಮಗಳಿಗೆ ಏನು ಹೆಚ್ಚು ಕಡಿಮೆ ಆಗ್ತಾಯಿತ್ತು ಅಂತ ಆಯಮ್ಮನ ಬೈಕು. ಆಯಮ್ಮನು ಏನೇನೋ ಮಾಡ್ತಾಳೆ, ನಮಗೂ ತೊಂದರೆ ಆಗ್ತದೆ, ಆ ಹುಡುಗಿಗೂ ತೊಂದರೆ ಆಗ್ತದೆ. ಕರ್ಕೊಂಡೋಗಿ ಬಿಟ್ಬಿಡೋಣ ಬಿಡಮ್ಮ. ರಾಮು ಅವನೇನಮ್ಮ? ಹ್ಞೂ ತಾತ. ಕಾರ್ ಎತ್ಕೊಂಬ ಅಂತ ಹೇಳ್ಬಿಟ್ಟು ಅವ್ನ ಕೈ ಹೇಳಮ್ಮ. ಎಲ್ಲರೂ ಹೋಗಿ ಆ ಹುಡುಗಿನ ಅವ್ರ ಮನೆಗೆ ಬಿಟ್ಬಿಡೋಣ. ಆಯಮ್ಮನ ಪಾಡ ಆಯಮ್ಮನ ಏನಾದರೂ ಮಾಡ್ಕೊಳ್ಳಿ, ನಾನು ಆಶಂಕನ್ಗೆ ಸಮಾಧಾನ ಮಾಡ್ಕೊತೀನಿ. ಇವಾಗ ಆ ಹುಡುಗಿಗೆ ಏನಾದರೂ ಹೆಚ್ಚಾಯಿತು ಕಮ್ಮಿ ಆಯಿತು, ಪ್ರಾಣನೇ ಹೋಯ್ತು, ಅವಾಗ ಅದಕ್ಕೆಲ್ಲ ಹೊಣೆ ನಾವು ಹತ್ತೀರಿ. ನಮ್ಮಿಂದ ಯಾಕೆ ಒಂದು ಪ್ರಾಣ ಹೋಗ್ಬೇಕು? ಹಾಂ, ಅಲ್ಲ ಮವ, ಮದುವೆ ಆಗಿ ಇಷ್ಟು ದಿನ ಆಗೈತೆ, ಅವಾಗೆ ಕರ್ಕೊಂಡೋಗಿ ಬಿಟ್ಬಿಡೋದ? ಎತ್ತು ತಾಯಿಗೆ ಇಲ್ಲಲ್ಲಮ್ಮ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ. ಹಾಂ, ಎಂತೆಂಥ ಸಂಬಂಧಗಳು ಬಂದಿದ್ವು. ಏನೋ ಕಡಿಮೆ ಓದವಳೆ ಹುಡುಗಿ, ಭಯಭಕ್ತಿಯಿಂದ ಇರ್ತಾಳೆ ಅಂತ ನಾವು ಮದುವೆ ಮಾಡ್ಕೊಂಡ್ರೆ ಅವ್ರ ಅಮ್ಮನ ಹಿಂಗೆ ಮಾಡಿದ್ರೆ ಅವೆಲ್ಲ ಏನು ಚೆನ್ನಾಗಿರ್ತೈತಮ್ಮ? ಈ ಕೆಡಕ್ ಬಾಬುಗಳು ಅವೆಲ್ಲ ಅಂತಂದರೆ ನಮ್ಗೆ ಆಗಲ್ಲಮ್ಮ. ಫಸ್ಟು ಕರ್ಕೊಂಡೋಗಿ ಬಿಡ್ರಮ್ಮ. ಇಲ್ಲಿ ನಾನು ಬರ್ತೀನಿ, ಎಲ್ಲರೂ ಹೋಗಿ ಬಿಟ್ಬಿಟ್ಟು ಆಮೇಲೆ ನಮಸ್ಕಾರ ಹಾಕ್ಬಿಟ್ಟು ಬಂದ್ಬಿಡೋಣ ನಡಿಯಮ್ಮ. ಅವ್ರ ಸವಾಸ ನಮ್ಗೆ ಬೇಕಾಗಿಲ್ಲ. ತಾತ, ಆಲೋಚನೆ ಮಾಡ್ತಾತ, ಏನಾದರೂ ಒಂದು ಮಾಡೋಣಮ್ಮ. ಮಾಡೋಣಕ್ಕೆ ಏನಂತೆ, ಅದಕ್ಕೇನಂತೆ ಮಾಡೋಣ. ತಿರ್ಗಾ ನಾಳೆ ಬೆಳಗ್ಗೆ ತೊಂದರೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಹೇಳ್ತೀಯ ನೀನು? ಎಲ್ಲದಕ್ಕೂ ನಾವು ಕಾವಲೇ ಕೂತ್ಕೊಳಕ್ಕಾಗ್ತದೇನಮ್ಮ? ಹಾಂ, ತಿರ್ಗಾ ನಾಳೆ ಬೆಳಗ್ಗೆ ಏನಂತ ತೊಂದರೆ ಮಾಡ್ತಾಳೆ, ಅವಾಗ ಏನು ಮಾಡ್ತೀಯ ನೀನು? ಅದು ನಿಜನೇ ತಾತ. ಅದಕ್ಕೆ ಅವ್ರ ವಸ್ತು ಅವ್ರಿಗೆ ಬಿಟ್ಬಿಡೋಣ. ಅವ್ನ ಹಣೆನಾಗ ಏನು ಬರ್ತದೋ ಅದಾಗಲಿ. ಅವ್ನು ಕೇಳಿದ್ರೆ ನೋಡಪ್ಪ ಹಿಂಗೆ ಆಗದೆ, ಹಿಂಗೆ ಮಾಡೋಳೆ ಅಮ್ಮನ ಅಂತ ಹೇಳೋಣ. ಅವ್ನು ಏನು ನಿರ್ಧಾರ ತಗೊಂತಾನೋ ತಗೊಂಡ್ಲಿ. ಇವಾಗ ನಾವು ನಿರ್ಧಾರ ತಗೊಬೇಕಾಗಿರೋದು ಈ ಹುಡುಗಿನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡಬೇಕು ಅಂತ. ನಮಗೆ ಬೇಡ ಈ ಹುಡುಗಿ. ಸರಿ ತಾತ, ರಾಮನ್ ಕರ್ಕೊಂಬರ್ತೀನಿ. ಹೋಗಿ ಕರ್ಕೊಂಬೋಗಮ್ಮ. ಶಿವಮ್ಮ, ನಿಮ್ಮೂರ್ಗೆ ಹೋಗ್ತೀಯಾ? ನಮ್ಮ ಅಮ್ಮನ ಕೂಗ್ತಾವಳೆ. ನೋಡಿದನಮ್ಮ, ಆಯ ಮುಂದೆ ಏನೋ ಕೈ ಚಳಕ. ಸರಿ, ಆಗಿದ್ದಾಗಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರ ವಸ್ತು ಅವ್ರಿಗೆ ಸೇರಿಬಿಡ್ಲಿ. ಸರಿ ಮವ, ಇಷ್ಟು ಹೇಳಿದ್ಮೇಲೆ ಇನ್ನು ಯಾಕ? ಅವ್ರ ಅಮ್ಮನೇ ಬೇಕಾಗಿ ಮಾಡೋಳೆ ಅಂತನ ಮೇಲೆ ಇನ್ನು ಹುಡುಗಿ ನಾವು ಇಕ್ಕೊಂಡಿಗೆ ಏನು ಪ್ರಯೋಜನ? ಏನೇನು ಪ್ರಯೋಜನ ಇಲ್ಲ. ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎತ್ತು ತಾಯಿ ತಂದೆ ದೇವ್ರಿಗೆ ಹೊರ ಬಿಡ್ತಾರೆ. ಈಗ ಅಮ್ಮನಿಗೆ ಎಂತ ಹೆಂಗ್ಸಮ್ಮ? ಅಲ್ಲ ಪಾಪ, ಬಾಳಿ ಬದುಕಬೇಕಾಗಿರೋ ಹುಡುಗಿಗೆ ಹಿಂಗೆಲ್ಲ ಮಾಡೋಳಲ್ಲ, ಸರಿನಾ? ಅಪ್ಪೋ, ನಾನಂತೂ ಅಮ್ಮನ ಚೆನ್ನಾಗಿ ಬೈಯಾಕ್ಬಿಡ್ತೀನಿ ಬಾಯ್ಗೆ ಬಂದಂಗೆ. ಓಹೋ, ಏನು ಅಮ್ಮಕ್ಕೆ ಮಾಡೋ ಕೆಲಸ ಇಲ್ಲ. ಅಷ್ಟು ಮಾತ್ರ ಏನಕ್ಕಪ್ಪ ಮಗಳಿಗೆ ಮದುವೆ ಮಾಡಬೇಕಾಯ್ತು? ಮನೆಗೆ ಇಕ್ಕೊಬೇಕಾಗಿತ್ತಾನೆ. ಅದನ್ನೇ ನಾವು ಕೇಳೋಣ ನಡಿ. ಅಷ್ಟು ಮಾತ್ರಕ್ಕೆ ಏನಕ್ಕೆ ಅಮ್ಮನ ದೊಡ್ಡಸ್ಗೆ ಮಗಳಿಗೆ ಮದುವೆ ಮಾಡಿದ್ದು? ಮನೆಗೆ ಇಕ್ಕೊಬೇಕಾಗಿತ್ತು ಭದ್ರವಾಗಿ. ಮುಂದುವರಿಯುವುದು